ಅಪಾರ್ಟ್ಮೆಂಟ್ ತಗೊಂಡ್ರು. ಈ ಬಾಲ್ಯದ ಕತೆ ಬೇಡ ಓಕೆನಾ? ಇವಾಗ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಕೂತ್ಕೊಂಡೆ ಪ್ಲೀಸ್, ನಿಂಗೋಸ್ಕರ ನೀವೆಲ್ಲ ಓಕೆನಾ? ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಸರ್ ಮೇಡಮ್ ಎಲ್ಲರೂ ನಮ್ ನಗೆ ನಾಟಕ ನೋಡಿ ಬ್ಯೂಟಿ ಕಾಂಟೆಸ್ಟ್ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ರೆಡಿ ನಮ್ಮ ಲೇಡೀಸ್. ಹಾ ನೋಡಿ, ಆಗ್ಲೇ ನಮ್ಮ ನಿರ್ದೇಶಕರು ಇದರ ನಮಗೆ ಒಂದು ತುಣುಕನ್ನ ಹೇಳಿದ್ದಾರೆ. ಮೊದಲನೇ ಸೀನ್ಗೆ ಆಗ್ಲೇ ಬಂದಾಯ್ತು. ನೋಡಿ, ಇವಳೆ ಮೊದಲನೇ ಕ್ಯಾರೆಕ್ಟರ್ ಮನೆಯವರು. ಅಂದ್ರೆ ಹಿರಿ ಸೊಸೆ ಸುಮ್ನೆ ಸುಮನ ಅಂತ ಮಾತಿಗೂ ನಗ್ತಾಳೆ. ಕಾರಣ ಕೇಳೋದು ಗೊತ್ತಿಲ್ಲ, ನಗೋದೇ ಇವಳ ಹವ್ಯಾಸ ಆಗೋಗಿದೆ. ಅಯ್ಯೋ ಯಪ್ಪ. ಈಗ ನೋಡಿ, ಆ ಕಡೆಯಿಂದ ಬರ್ತಾ ಇದ್ದಾರೆ, ಅವರೇ ಮನೆ ಹಿರಿ ಸೊಸೆ ಭಾರತಿ ಅಂತ, ಅಂದ್ರೆ BBC ಭಾರತಿ ಅಂತ. ಖುಷಿಯಾಗಿ ಅಂದ್ಕೊಂಡು ಏನೇ ಕನ್ನಡಕ ಹಾಕೊಂಡು ಮನೇಲಿ ಓಡಾಡಿದ್ರೆ ಕೂಡ್ರ ತರ ಹಿಂಗೆ ಆಗೋದು. ಕೂತ್ಕೊಳ್ಳಿ ಸಾರಿ ಸಾರಿ ಕಿಟ್ಟಿ ಪಾರ್ಟಿ ಮುಗಿಸ್ಕೊಂಡು ಈ ಟ್ರಾಫಿಕ್ ಅಲ್ಲಿ ಕಾರ್ ಡ್ರೈವ್ ಮಾಡಿ ಬರೋ ತನಕ ಸಾಕಾಗ್ಬಿಟ್ಟು ಮುಗಿತ ನಿನ್ ಕ್ಲಾಸು. ಇವಳೊಬ್ಳು ಯಾವಾಗ್ಲೂ ಸುಮ್ನೆ ನಗ್ತಾ ಇರ್ತಾಳೆ. ಸುಮ್ನೆ ನಗ್ಬೇಡ ಸುಮ್ನ. ಮಮ್ಮಿ ಇಲ್ಲ ಇಲ್ಲಿ, ಅತ್ತೆ ಆಚೆ ಹೋಗಿರೋ ಕಡೆ. ಹೌದು, ಕಿಟ್ಟಿ ಪಾರ್ಟಿ ಹೆಂಗೆ ಇತ್ತು? ಸೂಪರ್ ಆಗಿತ್ತು ಕಡೆ. ಎಲ್ಲರೂ ಕಲರ್ಫುಲ್ ಡ್ರೆಸ್ ಅಲ್ಲಿ ಬಂದಿದ್ರು. ಎಷ್ಟು ರೀಲ್ಸ್ ಮಾಡ್ಬೇಕು ಗೊತ್ತಾ ನಾವು. ನೀನ್ ಮಿಸ್ ಮಾಡ್ಕೊಂಡೆ. ನಮ್ಮ ಆನ್ಲೈನ್ ಕ್ಲಾಸ್ ಇರತ್ತಪ್ಪ, ನಾ ಹೆಂಗ್ ಬರಕ್ಕಾಗೋದು? ಅದಕ್ಕೆ ಬಂದಿಲ್ಲ. ಗೇಮ್ಸ್ ಅಲ್ಲಿ ಏನಾದ್ರು ವಿನ್ಯಾಸನೆ ಈ ಸತಿ ಆದ್ರೂ? ಇಲ್ಲ ಕಣ, ಅದೇ ಬೇಜಾರು. ಈ ಸಲ ವಿನ್ ಆಗ್ಲಿಲ್ಲ. ಆದ್ರೆ ಒಂದ್ ಸೂಪರ್ ನ್ಯೂಸ್ ಇದೆ ನನ್ನ ಹತ್ರ. ಏನೇ ಅದು? ಈ ಮಂತ್ ಎಂಡ್ ಅಲ್ಲಿ ಬ್ಯೂಟಿ ಕಾಂಪಿಟೇಷನ್ ಆಗ್ತಾ ಇದೆ. ಸುಮ್ಮನ ನಾವಿಬ್ರು ಪಾರ್ಟಿಸಿಪೇಟ್ ಮಾಡೋಣ ಕಣ. ಸಾರಿ, ನಮ್ ಕ್ಲಾಸ್ ಎಲ್ಲ ಮಿಸ್ ಮಾಡಕ್ ಆಗಲ್ಲ. ಪ್ಲೀಸ್ ಸುಮ್ಮನ. ಆಗಲ್ಲ, ಸಾರಿ. ನನ್ ಕಿಟ್ಟಿ ಪಾರ್ಟಿ ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಪ್ಲೀಸ್ ಕಣೆ, ನಮ್ ಡಿಸ್ಟರ್ಬೆನ್ಸ್ ಮಾಡ್ಬೇಡ. ಫೋರ್ಸ್ ಮಾಡ್ಬೇಡ ಪ್ಲೀಸ್. ನಿನ್ನ ಹೆಸರನ್ನೇ ಮೊದ್ಲಾಗಿಸ್ತೀನಿ. ನೀನ್ ಇಷ್ಟೊಂದು ಹೇಳ್ತಾ ಇದೀಯ ಅಂದ್ರೆ ನಿಂಗೆ ಡಿಸಪಾಯಿಂಟ್ ಮಾಡಕ್ಕಾಗುತ್ತೇನೆ. ನಾನು ಬರ್ತೀನಿ, ಓಕೆನಾ? ಎಸ್. ಇವಾಗ ಅದ್ ಏನೇನ್ ಪ್ರಿಪರೇಷನ್ ಮಾಡ್ಬೇಕು ಅಂತ ನಾವೊಂದು ಲಿಸ್ಟ್ ಮಾಡೋಣ. ನೋಡಿ ನೋಡಿ ನೋಡಿ, ಕಾಂಪಿಟೇಷನ್ ಅಂದ ತಕ್ಷಣ ತಯಾರಿ ಮಾಡ್ಕೊಳಕ್ ಲಿಸ್ಟು ಮಾಡ್ಕೊಳಕ್ ಹೋಗ್ಬಿಟ್ರು. ಪೇಪರ್ ನೋಡ್ತಾ ಇದ್ದೀರಾ, ಇವ್ರೇನ್ ಲಿಸ್ಟ್ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೀರಾ? ಅಯ್ಯೋ, ಅವಳು ನೋಡಿ ಆ ಕಡೆ ಭಾರತಿ, ಅವಳ ಲೋಕದಲ್ಲೇ ಅವಳಿರ್ತಾಳೆ. ಯಾವಾಗ್ಲೂ ಸ್ವಿಟ್ಜರ್ಲ್ಯಾಂಡು ಪ್ಯಾರಿಸ್ ಅಂತ ಕನಸು ಕಾಣ್ತಾನೆ ಇರ್ತಾಳೆ. ಈ ಸುಮ್ನ ನೋಡಿ, ಯಾವಾಗ್ಲೂ ನಗ್ನಗ್ತಾನೆ ಅವಳು ಕನಸಿನ ಲೋಕಕ್ಕೆ ಹೋಗ್ಬಿಡ್ತಾಳೆ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇವರು ಮನೆಯ ಹಿರಿಯರು, ಅಂದ್ರೆ ಇವರೇ ಶಾರದಾ, ಅಂದ್ರೆ ಶಾರದಮ್ಮನವರು ಅಂತ. ಇವರಿಬ್ಬರ ಅತ್ತೆ. ವಿನ್ನರು ಅವಾರ್ಡು ಯಾರದ್ರಮ್ಮ? ಮಮ್ಮಿ ಇಲ್ಲ, ಪ್ಯಾರಿಸ್ ನಲ್ಲಿ ನಡೆಯೋ ಬ್ಯೂಟಿ ಕಾಂಪಿಟೇಷನ್ ಅಲ್ಲಿ ನಾನೇ ವಿನ್ನರ್. ನಗು ಕಾಂಪಿಟೇಷನ್ ಅಲ್ಲಿ ನಂಗೆ ಬೆಸ್ಟ್. ಭಾರತಿ, ನೀನು ಪ್ಯಾರಿಸ್ಗೂ ಹೋಗಿಲ್ಲ, ಸುಮನ
ನೀನ್ ಯಾವ ನಗೋ ಕಾಂಪಿಟೇಷನ್ಗೂ ಹೋಗಿಲ್ಲ. ನಿಮ್ ಕನ್ಸನ್ ಲೋಕದಿಂದ ಆಚೆ ಬಂದ್ರಮ್ಮ, ನೀವಿಬ್ರು ಇಲ್ಲೇ ಇದ್ದೀರಾ. ಮಮ್ಮಿ ಇಲ್ಲ, ಅದೇ ಕನಸು ನನ್ಸಾದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ. ಸೂಪರ್ ಅಸಮಾಗಿರತ್ ಕಣೆ. ಫಸ್ಟ್ ಅಡ್ಗೆ ಮಾಡಿ ನಡೀರಿ ಇಬ್ರು. ಆಯ್ತು. ರಾಮ ರಾಮ, ಈ ಬಾಕಿನೋ ಹಾವು ಸಾಯಲ್ಲ ಕೋಲು ಮುಡಿಯಲ್ಲ ಅನ್ನೋಗೆ ನನ್ನ ಮಗ ಇವಳನ್ನ ಪ್ಯಾರಿಸ್ ಕರ್ಕೊಂಡು ಹೋಗಲ್ಲ. ಇವಳು ಕನ್ಸ್ ಕಾಣೋದಂತೂ ಬಿಡೋದಿಲ್ಲ. ಇನ್ನು ಈ ಸುಮನ ಏನ್ ಮಾಡಿದ್ಲು ಗೊತ್ತಾ? ಮೊನ್ನೆ ನಮ್ ಸಂಬಂಧಿಕರ ಸಾವಲ್ಲಿ ಕಿಸಕ್ಕಂತ ನಕ್ಬಿಟ್ಟು ಮಜ್ಜಿಗೆ ತಂದಿಟ್ಲು ಅಂತೀನಿ. ರಾಮ ರಾಮ, ನಾವು ಫಿಟ್ ಆಗ್ಬೇಕು. ಎಕ್ಸರ್ಸೈಸ್ 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 ಮಾಡಿ ಸ್ಲಿಮ್ ಆಗ್ಬೇಕು. ಕ್ಯಾಟ್ ಮಾಡ್ಬೇಕು. ಬ್ಯೂಟಿ ಪಾರ್ಲರ್ ಹೋಗಿ ಫೇಶಿಯಲ್ ಮಾಡ್ಕೋಬೇಕು. ನಾಳೆಯಿಂದಾನೇ ಸ್ಟಾರ್ಟ್ ಮಾಡೋಣ. Yes. ಅಮ್ಮ ಸೊಸೇಂದ್ರ, ಅಡ್ಗೆ ಮನೆ ಇರೋದು ಈ ಕಡೆ, ಒಳಗ್ ಬನ್ನಿ. ಕಮಿಂಗ್ ಮಮ್ಮಿ ಇಲ್ಲ. ಮಮ್ಮಿ ಇಲ್ಲಾನೋ ಡ್ಯಾಡಿ ಇಲ್ಲಾನೋ, ಒಳಗ್ ಬನ್ನಿ. ಗಂಡಸರ ಪರ್ಸ್ಗೆ ಕೈ ಹಾಕೋಕ್ಕಿಟ್ಟಲ್ಲ. ಈ ಕಡೆ ಇನ್ನೇನ್ ನೋಡ್ರಿ ಪ್ಯಾರಿಸ್ ಅದು ಇದು ಅನ್ಕೊಂಡ. ನೋಡಿ ಸೊಸೆಂದ್ರು ಎಕ್ಸಸೈಸ್ ಶುರು ಮಾಡಿ 4 ದಿನ ಆಯ್ತು. ಹೇಗೆ ಎಕ್ಸಸೈಸ್ ಮಾಡ್ತಾ ಇದಾರೆ ಅಂತ ನಮ್ ಕಣ್ಣಾರ ನೋಡೋಣ. ಲ 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 ಲ. ಅಯ್ಯೋ ಇದೆ ನಿಂಗೆ. ಆ ಒಂದು, ಆ ಎರಡು, ಆ ಒಂದು, ಆ ಎರಡು, ಆ ಒಂದು, ಆ ಎರಡು, ಆ ಒಂದು, ಆ ಎರಡು. ಅಪ್ಪ 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 ಯಾಕೋ ಹಿಂಗೆ ವಾಗ್ತಾ ಇದೆ ಬಸ್ಸು. ಆ ಒಂದು, ಅಪ್ಪ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿ. ಹೌದಾ? ಎಷ್ಟು ಕೆಜಿ ಕಡಿಮೆ ಆಗಿದ್ಯಾ? 10 grams. ಇಷ್ಟೇನಾ? ನಿಮ್ ಸ್ವಪ್ನ ಕೆಜಿ ಲೆಕ್ಕ ಕಮ್ಮಿ ಆಗುತ್ತೆ. ಚಿನ್ನ ಕಡೆ ನಾನು ಚಿನ್ನ ಲೆಕ್ಕ ಕಮ್ಮಿ ಆಗುತ್ತೆ. ಇದು ನಾನು ಈ ಸ್ಟೆಪ್ ತಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡ್ತೀನಿ. ಎಷ್ಟು ಸಣ್ಣ ಆಗಿದೆಯಾ? 1 ಸೆಂಟಿಮೀಟರ್. ಹೀಗೆ ಎಕ್ಸೈಸ್ ಮಾಡ್ತಾ ಇದ್ರೆ ನೀನೊಂದು 10 ಸೆಂಟಿಮೀಟ್ರು, ನಾನೊಂದು 100 ಗ್ರಾಮ್ ಸಣ್ಣ ಆಗ್ತಿರ್ತಾನೆ. ಅಯ್ಯೋ, ನಾನು ಕ್ಯಾಮ್ರಾ ಪ್ರಾಕ್ಟೀಸ್ ಮಾಡ್ಬೇಕು. ಮರ್ತೇ ಹೋಗಿದ್ದು. ಡಂಬಲ್ಸ್ ಮಾಡಿ. ಅಂತೂ ಸೊಸೆಂದ್ರು ಕಷ್ಟಪಟ್ಟು ಎಕ್ಸಸೈಸ್ ಮಾಡಿ ಎಲ್ಲ ತರ ತಯಾರಿ ಮಾಡ್ಕೊತಾ ಇದ್ದಾರೆ. ಆಲ್ ದ ಬೆಸ್ಟ್ ಸೊಸೆಂದ್ರೆ. ವಾಸಿ, ಸುಮನ, ಏನಾಯ್ತ್ರಮ್ಮ ನಿಮ್ಗೆ? ಸೊಂಟ ಹಿಡ್ಕೊಂಡು ಏನ್ ಫಜೀತಿ ಮಾಡ್ಕೊಳ್ತೀರಮ್ಮ ನೀವಿಬ್ರು? ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಅತ್ತೆ, my leg twisted. ಬಾಬಾ, ಏನ್ರಮ್ಮ ನಿಮ್ಮ ಅವಾಂತರಗಳು? ಬನ್ನಿ. ಸಾವಧಾನ. ನಾನು ನೋಡ್ತಾನೆ ಇದ್ದೀನಿ, 3 ದಿನದಿಂದ ಎಕ್ಸಸೈಸು ವರ್ಕೌಟ್ ಅಂತ ಮಾಡ್ತಾನೆ ಇದ್ದೀರಾ. ಏನ್ ವಿಷಯ? ಅದೇ ನೆಕ್ಸ್ಟ್ ಮಂತ್ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವತ್ತೆ. ಅದಕ್ಕೆ ನಾನು ಕ್ಯಾಮರಾ ಪ್ರಾಕ್ಟೀಸ್ ಮಾಡ್ತಾ ಇದ್ನ. ಸೊ ಎಂತ ಜಾರ್ಗಿದೆ. ಇರಮ್ಮ ಇರು, ಬಿಸಿ ನೀರಿನ ಶಾಖ ತರ್ತೀನಿ, ಸ್ವಲ್ಪ ಸುಧಾರಿಸ್ಕೊಡಿ ಇಬ್ರು.
ಬಂದ್ರು ನೋಡಿ ಮನೆ 4ನೇ ಕ್ಯಾರೆಕ್ಟ್ರು ಇವರೇ ವೆರೈಟಿ ವಿದ್ಯಾ ಅಂತ ಶಾರದಮ್ಮನವರ ಮುದ್ದು ಮಗಳು. ಇವಳಿಗೆ ಅಡಿಗೆ ಮಾಡೋ ಚಟ, ತಿಂದ ಮೇಲೆ ಚಟ ಎರ್ದಿದ್ರೆ ಸಾಕು. ಅಡಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೀರ್ಪುಗಾರಿಗೆ ತನ್ನ ಅಡಿಗೆಯಿಂದ ತಲೆ ಸುತ್ತು ಬರೆಸ್ದೋಳು. ಇವಳು ಮಾಡಿರೋ ಹೊಸ ರುಚಿ ಕೇಳಿದ್ರೇನೆ ತಲೆ ತಿರುಗುತ್ತೆ. ಒಂದೆರಡು ಸ್ಯಾಂಪಲ್ ಹೇಳ್ತೀನಿ ಕೇಳಿ. ಬಾಳೆ ಎಲೆ ಮಂಚೂರಿ ಅಂತೆ, ವಿಳ್ಳೆದೆಲೆ ಬರ್ಫಿ ಅಂತೆ. ತಿಂತೀರಾ? ಬನ್ನಿ ನೋಡೋಣ. ಇವಳು ಬಾಕಿ ಇದ್ಲು. ಅರೆ ಪುಟ್ಟಿ, ಆಹಾ ಪುಟ್ಟಿ ಅಂತ ಪುಟ್ಟಿ, ಇವಳು ತಲೆ ಮೇಲೆ ಹಾಕಿ ಪುಟ್ಟಿ. ಪುಟ್ಟಿ ಈಗ ಬಂದ್ಯಾ? ಈಗ ಬಂದೆ. ಅರೆ ಪುಟ್ಟಿ ಏನೇ ಇದು ಡ್ರೆಸ್ ಅಲ್ಲೇ ಬಂದ್ಬಿಟ್ಟಿದ್ಯಾ? ಯಾವ ಕಾಂಪಿಟೇಷನ್ ಹೋಗಿದ್ದೆ? ಅಯ್ಯೋ ಅದೆಲ್ಲ ಇರ್ಲಿ ಬಿಡಮ್ಮ. ಏನಾಯ್ತು ಇಬ್ರಿಗೂವೆ? ಪಾಪ ಕಣೆ ಮಕ್ಕಳು, ಬೆಳಗಿಂದ ಎಕ್ಸರ್ಸೈಸ್ ಅಂತ ಮಾಡಿ ಮಾಡಿ ನೋವು ಮಾಡ್ಕೊಂಡಿದ್ದಾರೆ. ಮಕ್ಕಳಂತೆ ಮಕ್ಕಳು ತವನ ಜೋಡಿಗಳು. ಹೌದಾ? ಪಾಪ ಅಷ್ಟೇ ಹೊಟ್ಟೆ ನೋವು ಅಮ್ಮ, ಹಸುವು ಆಗ್ತಾ ಇದೆ ನಿಮ್ಗೆ. ಇಷ್ಟೆಲ್ಲ ಕಷ್ಟ ಬೀಳೋ ಬದಲು ಆ ವರ್ಕೌಟ್ ಎಕ್ಸರ್ಸೈಸ್ ಅನ್ನೋಕ್ಕಿಂತ ಆ ಕಸ ಪಕ್ಕೆ ತಗೊಂಡು ಕಸ ಗುಡಿಸಿ ಬಟ್ಟೆ ಒಗೆದು ಪಾತ್ರೆ ತೊಳೆದು ಆ ಮೂಲೆಯಲ್ಲಿ ಇಟ್ಟಿದೀವಲ್ಲ ರುಬ್ಬೋ ಕಲ್ಲು, ಅದ್ರಲ್ಲಿ ಅಕ್ಕಿ ರುಬ್ಬಿ ಮಾಡಿದ್ರೆ ಇಷ್ಟೆಲ್ಲ ಬೇಕಿತ್ತ ನಿಮ್ಗೆ ಫಜೀತಿ ಅಲ್ವಮ್ಮ ಪುಟ್ಟಿ? ಹೌದೌದಮ್ಮ, ನೀ ಹೇಳೋದು ಸರಿನೇ. ಮಮ್ಮಿ ಮಮ್ಮಿ ಇಲ್ಲ. 4 days ಇಂದ ಡಯಟ್ ಫುಡ್ ತಿಂದು ತಿಂದು ಚಂದ ಟೇಸ್ಟ್ಲೆಸ್ ಆಗಿದೆ. ಪ್ಲೀಸ್ ಪನ್ನೀರ್ ಐಟಮ್ ಮಾಡ್ಕೊಡಿ ಮಮ್ಮಿ. ಇಲ್ಲ ಪನ್ನೀರಾ? ಆಯ್ತಾಯ್ತು, ಒಳ್ಳೆ ಒನ್ ಮೋರ್ ಅಂತ ಹೇಳೋ ಹಾಗೆ ಪನ್ನೀರ್ ಮಂಚೂರಿ ಮಾಡ್ತೀನಿ, ಇಲ್ಲ ಪನ್ನೀರ್ ಕಬಾಬ್ ಮಾಡ್ತೀನಿ. ಆಯ್ತಾ? ಹಾ ಹಾ, ಬೇಗ ಬೇಗ ಸುಧಾರಿಸ್ಕೊಳ್ಳಿ ನೀವಿಬ್ರು. ಓಕೆ? ಅಮ್ಮ ವಾಟ್ ಇಸ್ ದಿಸ್? ಒಬ್ಬರಿ ನಿನ್ ಸೊಸೆ ಅಂದ್ರೆ ನೀನ್ ನೋಡ್ತಾ ಇದ್ದ ನನ್ನನ್ನೇನಾದ್ರೂ ಮಾತಾಡ್ಸ್ತೀಯಾ? ಬೇಡಿ ಬೇಡ. ನಿಂಗೆ ಕಾಫಿ ಮಾಡ್ಕೊಡ್ತೀನಿ ಬಾ. ಬಿಸಿ ಬಿಸಿ ಕಾಫಿ ಓಕೆ, ಮಾಡ್ತೀನಿ. ಓಕೆ, ಓಕೆ. ಆಯ್ತಾ? ನಾವು ಫಿಟ್ ಫೈನ್ ಆಗಿ ಬ್ಯೂಟಿ ಕಾಂಟೆಸ್ಟ್ ಪಾರ್ಟಿಸಿಪೇಟ್ ಮಾಡಿ ಗೆಲ್ತೀವಷ್ಟೇ ಅಲ್ವೇನೆ? ಪಾಪ ಮಮ್ಮಿ ಇಲ್ಲ. ಬೆಳಗಿಂದ ಕೆಲಸ ಮಾಡಿ ಎಷ್ಟು ಕೈ ನೋವುತ್ತೋ ಏನು. ಎಲ್ಲ ನಗರ ಬಕ್ರ ಅಂತ ಓಡಿ ಆಯ್ತಾಯ್ತು, ಸುಧಾರಿಸ್ಕೊಳ್ಳಿ ಇಬ್ರು. ಬೇಗ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ. ಆಯ್ತಾ? ಅಮ್ಮ ನನ್ ಕಾಫಿ. ಪುಟ್ಟಿ ಬಾ, ಕಾಫಿ ಮಾಡ್ಕೊಡ್ತೀನಿ. ಒಂದೇ ಅತ್ತೆ ಬಿಸಿನೀರು. ಅತ್ತೆ ಪನ್ನೀರು. ನಮ್ಮಮ್ಮ ಕೈ ಸೇವೆ ಮಾಡಿಸ್ಕೊತೀರೇನ್ರಿ? ಸೊಂಟ ಇಟ್ಕೊಂಡು ಕಾಲ್ ಮುಡ್ಕೊಂಡು ಅದೇ ಬ್ಯೂಟಿ ಕಾಂಟೆಸ್ಟ್ ಗೆಲ್ತೀರಾ? ನಾನು ಮಾಡೇ ಬಿಡ್ತೀನಿ ಕಣ್ರೆ. ಅದಕ್ಕೆ ತಗೊಳ್ಳಿ, ಬಿಸ್ಕೆಟ್ ಕೇಳಿದ್ರಲ್ಲ ಕೂಡೆ. ಏನ್ ವೆರೈಟಿ? ಯಾವ್ದೋ ಹೊಸ ರುಚಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀಯಂತೆ? ಯಾವ್ದು? ಓ ಅದಾ, ವೀಳ್ಯದೆಲೆ ಬರ್ಫಿ. ಇನ್ನೂ ಒಂದು ಹೊಸ ರುಚಿ ಪ್ಲಾನ್ ಮಾಡಿದ್ದೀನಿ. ಯಾವ್ದು ಗೊತ್ತಾ? ಯಾವ್ದು? ಬೇಳೆಲೆ ಪಾಯಸ. ನಾನು ಬರೀ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದು, ನಿಮಗ್ ಬಂದು ತಿನ್ನಿಸ್ತೀನಿ ಅಂತ ಹೇಳಿಲ್ಲ. ಸಮಾಧಾನ. ಹೌದು, ಅದೇನೋ ಬ್ಯೂಟಿ ಕಾಂಟೆಸ್ಟ್ ಇರ್ತೀರಲ್ಲ, ಯಾವಾಗ ಅದು? ಈ ಮಂತ್ ಎಂಡ್. ಓ, ಎಲ್ಲ ತಯಾರಿನೂ ಆಯ್ತಾ? ಮಾಡ್ಕೊತಾ ಇದೀವಿ. ಅಲ್ಲ, ನಿಮ್ಮ ಒಬ್ಬೊಬ್ಬ ಪಾರ್ಟ್ ಡ್ಯಾಮೇಜ್ ಆಗಿದೆಯಲ್ಲ, ಹೆಂಗ್ ರೆಡಿ ಆಗ್ತೀರಾ? ಹೇಗ್ ರೆಡಿ ಆಗ್ತೀವಿ ಅಂತ ನೀನೇ ನೋಡು. ನೋಡ್ತೀನಿ. ಅದು ಹೆಂಗ್ ರೆಡಿಯಾಗಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ. ಏನಿಲ್ಲ. ಆಲ್ ದ ಬೆಸ್ಟ್ ಫಾರ್ ಯುವರ್ ಪಾರ್ಟಿಸಿಪೇಷನ್ ಅಂತ ಹೇಳಿದೆ. ಅಮ್ಮ ಕಾಫಿ ಕೊಟ್ಟೆ ನನಗೆ. ಬಾ ಪುಟ್ಟಿ. ಬಂದೆ. ನನ್ಗೆ ಯಾಕೋ ಇವಳು ಡೇಂಜರ್ ಅನಿಸ್ತಾಳ ಕಣೆ. ಕಣೆ ಇವ್ರ ಮೇಲೆ ಕಣ್ಣಿಟ್ಟಿರ್ಬೇಕು ಯಾವ್ದಕ್ಕೂ. ಆಮೇಲೆ ಇವ್ಳು ಮಾಡೋ ಹೊಸ ರುಚಿ ನಾವು ತಿನ್ಬಾರ್ದು.
ಅವಳು ಮಾಡೋದು ಯಾವತ್ತಾರು ತಿನ್ನಕ್ಕಾಗತ್ತೆ? ಅದೇ ಮತ್ತೆ ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರೆ. ಈ ಹೊಸ ರುಚಿ ಗಿಚ್ಚಿ ಎಲ್ಲ ಯಾಕೆ? ಏನಂತೀರಾ? ಅದೇ ಕಣೆ, ಯಾರು ಏನೇ ಹೇಳಿ ಏನೇ ಮಾಡಿ ನಾವೇ ಗೆಲ್ಲೋದು. ಸ್ವಂತ ಹಿಡ್ಕೊಂಡ್ರೆ ಏನಂತೆ, ಫಿಟ್ ಅಂಡ್ ಫೈನ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿ ಕಡೆ. ಎಸ್, ಬಾರೆ ಇನ್ನು ತುಂಬಾ ತಯಾರಿ ಮಾಡೋದಿದೆ. ಕಮರ್ಷಿಯಲ್ ಸ್ಟ್ರೀಟ್ಗೂ ಒಳ್ಳೆ ಡ್ರೆಸ್ ತಗೊಂಡು ಬರ್ಬೇಕು. ತುಂಬಾ ಪ್ರಿಪರೇಷನ್. ನೋಡಿ, ಅಂತೂ ಇಂತೂ ಬ್ಯೂಟಿ ಕಾಂಟೆಸ್ಟ್ ದಿನ ಬಂದೇ ಬಿಡ್ತು. ಆ ಕಡೆ ನಮ್ಮ ಸೊಸೆಯಂದ್ರು ರೆಡಿ ಆಗೋದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಈ ಕಡೆ ಅಮ್ಮ ಮಗಳು ಏನ್ ತಯಾರಿ ಮಾಡ್ತಾ ಇದಾರೆ, ಏನ್ ಸಂವಾದ ಮಾಡ್ತಾ ಇದಾರೆ ಅಂತ ನೋಡೋಣ ಬನ್ನಿ. ಏನಮ್ಮ ಮನೆ ಫುಲ್ ಇವತ್ತು ಸೈಲೆಂಟ್ ಆಗಿ ಹೋಗಿದೆ. ಎಲ್ಲರೂ ನಿನ್ ಸೊಸೆಯರು. ಇವತ್ತು ಬ್ಯೂಟಿ ಕಾಂಪಿಟೇಷನ್ ಅಲ್ವೇನೆ, ಬೆಳಿಗ್ಗೆನೆ ತಿಂಡಿನೂ ತಿಂದೇನೆ ಇಬ್ರು ಹೊರಟಿದ್ದಾರೆ. ಹೋಗ್ಲಿ ಬಿಡಮ್ಮ, ತಿಂಡಿ ತಿಂತೇನೋ. ಡಯಟ್ ಫುಡ್ ಅಂತಾರಲ್ಲ, ಡಯಟ್ ಆದಂಗೆ ಆಗತ್ತೆ. ಇವತ್ತು ಹೆಂಗಿನೂ ಹೋಗಿರ್ಲಿಲ್ವಲ್ಲ, ಏನ್ ಮಾಡೋಣ? ಮೂವಿಗೆ ಹೋಗೋಣ. ಮೋಟ ಫಿಶಸ್ ತಾಡ್ಕೊಂಡು ಬರೋಣ. ಬಾಮ ಪ್ಲೀಸ್, ಅಮ್ಮ ಪ್ಲೀಸ್, ಬಾಮ. ಹುಟ್ಟಿ, ಇವತ್ತು ಬ್ಯೂಟಿ ಕಾಂಪಿಟೇಷನ್ ಇದೆ ಅಲ್ವಾ, ನಾವು ಹೋಗಿ ಅಲ್ಲಿ ನೋಡೋಣ ಬಾಮ್ಮ. ಹಾಗೆಲ್ಲ ಹೇಳೋದು ಬೇಡ. ನಾನ್ ಬರಲ್ಲ. ಒಂದ್ ಕೆಲಸ ಮಾಡ್ತೀವಿ, ಒಂದು ಹೊಸ ರುಚಿ ಟ್ರೈ ಮಾಡ್ಲಾ? ಮಾರಾಯ್ತು, ನೀನ್ ಹೊಸ ರುಚಿ ತಿನ್ನೋಕ್ಕಿಂತ ಅಲ್ಲಿ ಹೋಗೋದೇ ಬಾಸಿ. ಬಾ ನಡಿ, ರೆಡಿ ಆಗು. ನಾವ್ ಬರೋಲ್ಲಮ್ಮ. ಅವ್ರಿಬ್ರು ಕೇಳೋದು ನಾನೇ ಮಾಡ್ಬೇಕು. ನಾವ್ ಬರಲ್ಲ, ಹೋಗು. ಹುಟ್ಟಿ, ಹಾಗೆಲ್ಲ ಹೇಳ್ಬಾರ್ದಮ್ಮ. ನಡಿ, ರೆಡಿ ಆಗು. ನಿಂಗೆ ಹೊಸ ಬಟ್ಟೆ ಕೊಡಿಸ್ತೀನಿ ನಿಂಗೆ. ನಿಜವಾಗ್ಲೂ ಕೊಡಿಸ್ತೀಯಾ? ಹೊಸ ಖಂಡಿತ. ಇವಾಗ್ಲೇ? ಖಂಡಿತ ಈಗ್ಲೇ? ಈಗ್ಲೇ ಕೊಡ್ತೀನಿ. ಸರಿ, ನಡಿ ಹೋಗೋಣ. ನಡಿ ತಗೋ, ಹ್ಯಾಂಡ್ ಮಾಡ್ಕೊಂಡು ಬ್ಯಾಗ್ ಕಟ್ಟಿದ್ಯಲ್ಲ ನೋಡು. ಸೊಸೆ ಇಲ್ಲೇ ಹೋಗಿದೆ. ನಡಿ ಹೋಗೋಣ. ಬಾ. ಅಮ್ಮ, ನೀನು ಹೋಗಿ ಚಪ್ಪಲಿ ಹಾಕ್ಕೊಳ್ತಾ ಇರು. ಬ್ಯೂಟಿ ಕಾಂಟೆಸ್ಟ್ಗೆ ನಮ್ಗೆ ಗೊತ್ತಾಗ್ತದೆ. ಏನ್ ಮಾಡ್ಲಿ? ಹಾ, ಹೊಳಿತು ಒಂದು ಐಡಿಯಾ. ಸೌಂದರ್ಯ ಸ್ಪರ್ಧೆಗೆ ಬರ್ತಾ ಇದ್ದೀನಿ ನೋಡ್ರೆ, ಬರ್ತಾ ಇದ್ದೀನಿ. ಅದೇ ಕೇಳ್ತೀರಾ? ನೋಡ್ಬಿಡೋಣ, ಕೊಡ್ತೀನಿ ಒಂದು ಟಕ್ಕರ್. ಅದೇನಾಗತ್ತೆ ಅಂತ ಬನ್ನಿ ನೋಡೋಣ. ನೋಡಿ, ಈಗ ನೋಡಿ, ಈಗ ಎಲ್ಲ ತಯಾರಿ ಆಯ್ತಲ್ವಾ? ಇವಾಗ ಬ್ಯೂಟಿ ಕಾಂಟೆಸ್ಟ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆ ವೆನ್ಯೂಗೆ ಇಬ್ರು ಸೊಸೆಯರು ತಯಾರಾಗಿ ಬಂದಿದ್ದಾರೆ. ಆ ಕಡೆಯಿಂದ ಶಾರದಮ್ಮ ಹಾಗೂ ವಿದ್ಯಾ ಸಹ ಬರ್ತಾ ಇದ್ದಾರೆ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದೀರಾ? ತಮ್ಮ ಹೆಸರು ಬಂದಿರೋದು ಮೇಡಮ್? ಶುಭ ಅಂತನಾ? ಪ್ಲೀಸ್ ವೇಟ್ ಮಾಡಿ. ನಮಸ್ಕಾರ, ನಮ್ಮ ಹೆಸರು? ನಾವು ಬಂದಿರೋದೆಲ್ಲಿಂದ? ಶ್ರೀರಾಮ್ಪುರನ? ಪ್ಲೀಸ್ ವೇಟ್ ಮಾಡಿ, ಕರಿತೀವಿ. ಇವ್ರು ನೋಡಿ ರಿಜಿಸ್ಟರ್ ಮಾಡ್ಕೊತಾ ಇದಾರಲ್ಲ, ಇವ್ರ ಹೆಸರು ಮೇಲ್ಮನೆ ಮೀರಾ ಅಂತ. ಸರಿ, ಇಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ. ಟೋಟಲಿ ವೆರಿ ಗುಡ್, ಆಲ್ ದಿ ಬೆಸ್ಟ್. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು.
take part in the beauty contest? Your good name, ma'am? ಭಾರತಿ And ನೀವು ಬಂದಿರೋದೆಲ್ಲಿಂದ? ವಿಜಯನಗರ. Thank you so much. Please wait ಮಾಡಿ, ಕರಿತೀವಿ ನಿಮ್ನ. ಹಾ ನಮಸ್ಕಾರ. ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿದ್ದೀರಾ? ನಮ್ಮ ಹೆಸರು ಮ್ಯಾಮ್? ನಾವು ಬಂದಿರೋದೆಲ್ಲಿಂದ? ಹೇಗೆ ತಯಾರಿ ನಡೆಸ್ಕೊಂಡಿದ್ದೀರಾ? ಚೆನ್ನಾಗಿ. ವೆರಿ ಗುಡ್. ಏನಂದ್ರು ನಿಮ್ಮ ಹತ್ರ ಇವಾಗ? ನನ್ನ ಹತ್ರ ನಿಮ್ಮ ಹೆಸರನ್ನೇ ಮುಂಚೆ ಬರೆಸಿ ಆಮೇಲಿಂದ ಅವ್ರ ಹೆಸರಿಗೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೆಯ್ಟ್ ಮಾಡಿ, ಅಲ್ಲಿ ಖಂಡಿತ ಕರಿತೀವಿ. ಆಲ್ ದಿ ಬೆಸ್ಟ್ ಪಾರ್ಟಿಸಿಪೆಂಟ್ಸ್. ರಾಕ್ ದಿ ಶೋ. ಎಸ್. ಹೇ ಸುಮನ, ನಂಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಕಣೆ. ಅಲ್ಲಿ ನೀರು ಇಟ್ಟಿದ್ದಾರೆ, ನಾನು ನೀರು ಕುಡ್ಕೊಂಡು ಬರ್ತೀನಿ. ಓಕೆನಾ? ನಮಗೂ ಬಾಯಾರಿಕೆ ಆಗ್ತದೆ. ನಾನು ಇಲ್ಲೇ ಇರ್ತೀನಿ, ನಮಗೂ ತಗೊಂಡ್ಬರ್ಬೇಕು. ಹಾ ಆಯ್ತು. ಕೇಳಿಸ್ಕೊಂಡು ಹೇಳ್ಬೇಕಾಗುತ್ತಲ್ಲ. ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲಿದ್ದೀರಾ? ಸುಮ್ಮನಕ್ಕೆ ಇಲ್ಲಿದ್ದೀರಾ? ಅಲ್ಲೆಲ್ಲ ಹೊಡ್ಕೊಂಡ್ ಬಂದೆ. ಅಲ್ಲ ವಿರೈಟಿ, ನೀನು ಇಲ್ಲಿ? ಅದೇ ನೀವಿಬ್ರು ನೀವ್ ಗೆಲ್ತೀರಾ ಅಂತ ನಮ್ಮಮ್ಮ ಹೇಳಿದ್ರು, ಅದಕ್ಕೆ ನೋಡು ಬಂದೆ. ಹೌದು, ನಿಮ್ ಬೆನ್ನು ಡ್ಯಾಮೇಜ್ ಆಗೋಗಿತ್ತಲ್ಲ, ಹೆಂಗಿದ್ದೀರಾ? ನಾನೆಲ್ಲ ಸರ್ವಿಸಿಂಗ್ ಮಾಡಿಸ್ಕೊಂಡೆ ಬಂದಿದ್ದೀನಿ. ಮಾಡ್ಬೇಕಾರೆ ಪ್ಯೂರ್ ಸಾಯಿಲ್ ಜಾಸ್ತಿ ಇಡ್ತಾ ಇದೆ. ಏನಿಲ್ಲ ಆದ್ರೂ ಬಾಕಿ ಅಕ್ಕಿ ನಿಮ್ಗೆ ಹಿಂಗ್ ಮಾಡ್ಬಾರ್ದಾಗಿತ್ತು. PBC ಏನ್ ಮಾಡಿದ್ಲು ಪಾಪ? ಅಯ್ಯೋ, ನೀವೇನ್ ಅನ್ಕೊಂಡಿದ್ದೀರಾ? ಅವನ ಹೆಸರನ್ನೇ ಫಸ್ಟ್ ಹಾಕಿಸ್ಕೊಂಡಿರೋದು, ಅವನ ಹೆಸರೇ ಫಸ್ಟ್ ಕೂಗೋದು. ನೋಡಿ ಬೇಕಾಗಿಲ್ಲ ಕಣೆ, ಅವಳು ನಂಗೆ ಹೇಳ್ಬಿಟ್ಟೆ ಕರ್ಕೊಂಡ್ ಬಂದಿದ್ದಾಳೆ. ನನ್ನ ಹೆಸರೇ ಫಸ್ಟ್ ಬರ್ಸ್ತಾಳೆ ಅಂತ ಹೇಳಿದಾಳೆ ಪಾಪ ಅವಳು. ಇಲ್ಲ ಮಾಡಲ್ಲ. ಅಲ್ಲಿ ನೋಡಿ, ಅಲ್ಲಿ ಯಾರತ್ರ ಮಾತಾಡ್ತಿರಲ್ಲ ಬಾಕಿ ಅಕ್ಕೆ, ಯಾರು ಅನ್ಕೊಂಡಿದ್ದೀರ ಅವರು? ಈವೆಂಟ್ ಆರ್ಗನೈಸರ್ ಕಡೆಯವರು ಅವರು. ಏನೋ ಅದಕ್ಕೆ ಹುಷಾರಾಗಿರಿ. ಆಲ್ ದ ಬೆಸ್ಟ್. ದಿನಕ್ಕೆ ಹುಷಾರು ಮಾಡ್ತೀನಿ. ಬರ್ಲಿ ಅದೇ ಮತ್ತೆ ನೀರ್ ತರಕ್ ಹೋಗಿದ್ಯಾ? ಹಾ, ಏನ್ ವೆರೈಟಿ ಅಂತೂ ನಾವು ಗೆಲ್ಲೋದನ್ನ ನೋಡ್ಲಿಕ್ಕೆ ಬಂದಿಯಲ್ಲ. ಇಲ್ಲಪ್ಪ, ನಾನೇನ್ ಬರ್ಲಿಲ್ಲ. ನಮ್ಮ ಅಮ್ಮನ ಬಲ್ವಂತ ಬಂದೆ. ಆದ್ರೂ ನಿಮ್ಗೆ ಹಿಂಗ ಆಗ್ಬಾರ್ದಾಗಿತ್ತು. ಯಾಕೆ? ಏನಾಯ್ತು? ನೋಡಿ, ಸುಮನ ಅದಕ್ಕೆ ಏನ್ ಹೇಳ್ತಿರೋ ಗೊತ್ತಾ? ಇಲ್ಲ ಇವಾಗ ಅಲ್ಲಿ ಇಬ್ರು ಮುಂಚೆ ನಿಂತಿರಲ್ಲ ಹುಡುಗಿರು, ಅವ್ರ ಹತ್ರ ಏನ್ ಹೇಳ್ತಿರೋ ಗೊತ್ತಾ? ನೀವು ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರ್ಬೋದಂತೆ, ಆದ್ರೆ ಅವರೇ ಅಂತ ಗೆಲ್ಲೋದು. ಅಯ್ಯೋ, ಇವಳನ್ನ ಕರ್ಕೊಂಡೇ ಬರ್ಬಾರ್ದಾಗಿತ್ತು ನಾನು. ಮಾಟ್ಲು ಹುಷಾರು. ಬರ್ತೀನಿ, ನಮ್ಮಮ್ಮ ಕಾಯ್ತಾ ಇದ್ದಾರೆ. ಬರ್ತೀನಿ. ಅದಕ್ಕೆ ಆಲ್ ದ ಬೆಸ್ಟ್. ಇವಳಿಗೆ ಕೊಡ್ಲಿ ನಾನು ನೀರು. ಇವ್ರ ಪಕ್ಕ ಏನ್ ಇಟ್ಕೊಳ್ಳೋದು? ಭಾರತಿ, ಭಾರತಿ. ಬೇಡ ಸುಮ್ಸುಮ್ನೆ. ಎಲ್ಲ ಹೋಗ್ತೀಯ ನಿಂತ್ಕೊಳ್ಳಲ್ಲ. ನನ್ನ ಹೆಸರು ಕರೀತಾ ಇದ್ದಾರೆ ಅಲ್ಲಿ, ಬೇಡ. ನೀನು ಹೋಗ್ಬಿಟ್ಟು ಗೆಲ್ಬೇಕು ಅಂತ ನಿನ್ನ ಹೆಸರು ಬರ್ಸ್ಕೊಂಡಿದ್ಯಾ? ನಿಂತ್ಕೊಳ್ಳೆ. ನಾನೇ ಫಸ್ಟ್ ಹೇಳಿದ್ಯಾ ನನ್ನ ಹೆಸರೇ ಹಾಕಿಸ್ತೀನಿ ಅಂತ. ನಾನೇ ವಿನ್ ಆಗತ್ತ. ಹೋಗೆ, ನೀನೇನ್ ಮಿನ್ನಾಗೋದು? ನಾನೇ ತಾನೇ ನಿನ್ಗೆ ಇಲ್ಲಿ ತನಕ ಕರ್ಕೊಂಡ್ ಬಂದಿರೋದು. ಕರ್ಕೊಂಡ್ ಬಂದ್ಬಿಟ್ರೆ ಸಾಕ ವಿನ್ನರ್ ನಾನು. ಅದೇ ನೀನ್ ಮಿನ್ನ. ನಿನ್ಗೆ ನಾನ್ ತಾನೇ ಕರ್ಕೊಂಡ್ ಬಂದಿರೋದು. ನಾನು ನೋಡಿದ ಕಡೆ ಎಲ್ಲಾರ ಮುಂದೆ ಹೇಳ್ತಾ ಬಂದಿದ್ಯಾ, ಭಾರತಿ ಕರ್ಕೊಂಡ್ ಬಂದ್ರೆ ಏನಂತೆ, ನಾನು ಹೇಗ್ ವಿನ್ ಆಗೋದಂತ. ಅದ್ ಹೆಂಗೆ ನೀನ್ ವಿನ್ ಆಗ್ತೀಯ? ಮೊನ್ನೆ ತಾನೆ ಬಿದ್ದು ಸುಯಿ ಅಂತ ಜಾರಿ ಕಾಲು ಮುರ್ಕೊಂಡು ಇನ್ನು ಕುಂಟ್ತಾನೆ ಇದ್ಯಾ? ನಿನ್ನ ಹತ್ರ ರಾಕ್ ವಾಕ್ ಮಾಡಕ್ಕೆ ಎಲ್ಲ ಆಗತ್ತೆ. ನೀನ್ ನಡೆಯೋದು ಹೆಂಗೆ ಅಂತ ತೋರಿಸ್ಲಾ? ಹಿಂಗೆ 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 ನಡಿದ್ಯಾ? ನೀನು ಫಿಟ್ ಅಂಡ್ ಫೈನ್ ಇದೆಯಾ? ನೀನು ಮೊನ್ನೆ ತಾನೆ ಡಂಬಲ್ಸ್ ಎತ್ಲಿಕ್ಕೆ ಹೋಗ್ಬಿಟ್ಟು ಸೊಂಟನ ಟಪ್ಪಕ್ಕೊಂತ ಮುರ್ಕೊಂಡು ಹೀಗೆ ಸುಮನ, ನಡೀತಾ ಇದ್ಯಾ? ಸುಮನ. ಜಡ್ಜಸ್ಗೆ ನಿನ್ ಮುಖನೂ ನೋಡ್ಲಿಕ್ಕಾಗಲ್ಲ. ಇವಳ ಬೇಡ BBC ಬೇಡ ಹೇಳ್ತಾ ಇದ್ದೀನಿ. ಬೇಡ, ಸುಮ್ನೆ ಬೇಡ. And the winner is ಪಲೆ ಪಲೆ ಶವ ಪಲೆ ಪಲೆ ಶವ ಹಕ್ಕಿನ ಬಿಟ್ಟಿ ನಾವು ಬಿಟ್ಟಿ ಹಕ್ಕಿನ ನಮ್ದೆ ನಮ್ದೆ ಪಲೆ ಪಲೆ ಶವ ಅಲ್ಲಲ್ಲಲ್ಲೇ ಹಲೋ
ಪಾರ್ಟಿಸಿಪೆಂಟ್ಸ್ ಕಾಂಟೆಸ್ಟ್ ಮುಗಿದಿದೆ, ಎಲ್ಲರೂ ಮನೆಗೆ ಹೋಗ್ಬೋದು. ವಿನ್ನರ್ ಕೂಡ ಅನೌನ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಷನ್. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸ ವಿಧಿದೇನಃ ವಿಧಿ ವಿಲಾಸ ವಿಧಿದೇನಃ. ಶಾರದಮ್ಮನವರೇ, ನಿಮಗೊಂದು ಸರ್ಪ್ರೈಸ್ ಗಿಫ್ಟ್ ಇದೆ. 1 ವಾರದ ಪ್ರವಾಸ ನಿಮಗೆ ಉಚಿತ ನಮ್ಮ ಆರ್ಗನೈಸರ್ಸ್ ಕಡೆಯಿಂದ. ಎಲ್ಲಿಗೆ ಗೊತ್ತಾ? 3 ದಿನ ಪ್ಯಾರಿಸ್, 4 ದಿನ ಸ್ವಿಟ್ಜರ್ಲೆಂಡ್ಗೆ. ಕಂಗ್ರ್ಯಾಚುಲೇಷನ್ಸ್ ನೀವು ಒಂದು ವಿಷಯನೂ ಹೇಳಿಲ್ಲ ನಮ್ಗೆ. ಯಾವಾಗ ರಿಜಿಸ್ಟರ್ ಮಾಡ್ತಿದ್ರಿ? ಪಾರ್ಟಿ ನೀನ್ ಅವತ್ ಕಿಟ್ಟಿ ಪಾರ್ಟಿಗೆ ಹೋಗಿದ್ಯಲ್ಲ, ಅವತ್ತೇ ರಿಜಿಸ್ಟರ್ ಮಾಡಿಸಿದ್ದೆ ನಾನು. ಮತ್ತೆ ಫಿಟ್ ಅಂಡ್ ಫೈನ್? ಫಿಟ್ ಫೈನ ನಮ್ಮ ಮನೆ ಕೆಲ್ಸನ ಇಷ್ಟಪಟ್ಟು ಮಾಡಿದ್ರೇನೆ ಫಿಟ್ ಅಂಡ್ ಫೈನ್, ಗೊತ್ತಾ? ಮತ್ತೆ ಎಕ್ಸರ್ಸೈಸ್, ಡಯಟ್ ಫುಡ್? ಡಯಟ್ ಫುಡ್ ಪ್ರೀತಿಯಿಂದ ನಾವು ಇಷ್ಟಪಟ್ಟು ಮಾಡೋ ಅಡುಗೆನೇ ಡಯಟ್ ಫುಡ್, ಗೊತ್ತೇನ್ರಮ್ಮ? ಇನ್ನೇನಾದ್ರು ಕೇಳೋದಿದ್ಯಾ ನಮ್ಮಮ್ಮನ್ನ? ಬೇಗ ಬೇಗ ಕೇಳ್ಬಿಡಿ. ಬ್ಯೂಟಿ ಪಾರ್ಲರ್, ಮೇಕಪ್. ಬ್ಯೂಟಿ ಪಾರ್ಲರ್, ಮೇಕಪ್. ನಿಮ್ ಮನ್ಸು ಇಲ್ಲ ನಮ್ಮ ಮನ್ಸು ನಿರ್ಮಲವಾಗಿದ್ರೆ ಅದೇ ಸೌಂದರ್ಯ ನಮ್ಮ ಮುಖದಲ್ಲಿ ಎಷ್ಟು ಕಾಣುತ್ತೆ ಕಂಡ್ರಮ್ಮ. ಬಿಡಿ ಅತ್ತೆ, ಯಾರು ಗೆದ್ರು ಏನಂತೆ? ನೀವು ಗೆದ್ರು ಒಂದೇ, ನಾವು ಗೆದ್ರು ಒಂದೇ. ಕ್ರೌನ್ ನಮ್ಮನೆಗೆ ಬಂತಲ್ಲ, ಬಿಡಿ. ಕಂಗ್ರ್ಯಾಚುಲೇಷನ್ಸ್ ಅತ್ತೆ. ಕಂಗ್ರ್ಯಾಚುಲೇಷನ್ಸ್ ಮಮ್ಮಿ ಇನ್ ಲಾ. ಯಾಕೆ ಗೆದ್ದಿರೋದು? ನಮ್ಮಮ್ಮ ಶಾರದಾ. ಬರೀ ಶಾರದಾ ಅಲ್ಲ, ಅವರು ಸ್ಟರ್ಲಿಂಗ್ ಶಾರದಾ. ಪರವಾಗಿಲ್ಲ ಕಣೆ, ನೀನು ನಿಮ್ಮ ಅಮ್ಮನ ವೆರೈಟಿಯಾಗಿ ಹೆಸರಿಟ್ಟಿದ್ಯಾ. ಮತ್ತೆ ಅಲ್ಲ ನಾನು ಅದಕ್ಕೆ. ಇದೇ ಖುಷಿಯಲ್ಲಿ ನಿನ್ಗೆ ಸ್ವೀಟ್ ತಿನ್ಸು, ಬಾ. ಹೌದಾ? ಯಾವ ಸ್ವೀಟು ಅದಕ್ಕೆ? ಸೋಂಪಾಪುಡಿನಾ? ಸೋನ್ ಪಾಪಡಿ ತರನೇ, ಆದ್ರೆ ಹಾಗಲ್ಕಾಯಿ. ಹಾಗಲ್ಕಾಯಿ ಹಲ್ವಾ ತಿನ್ಸಕ್ಕೆ ಬರ್ತಾರೆ. ಹೆಂಗಿತ್ತು ಗೊತ್ತಿಲ್ಲ, ನಕ್ರ ಎಲ್ಲರೂ. ಸೊ ನಮ್ ನರೇಟರ್ ಆಗಿ ಮಕರಂದ್ ಸರ್, ನಮ್ ನರೇಟರ್ ಆಗಿ ನಿರೂಪಕರಾಗಿ ಈ ತಂಡದಲ್ಲಿ ಭಾಗವಹಿಸಿದ್ದಾರೆ. ಅವ್ರೊಂದು ಜೋರ್ ಚಪ್ಪಾಳೆ ಅಂತೆ. ಮುಂದಿನ ಈವೆಂಟ್ ಇದ್ರೆ ಕರೀರಿ, ಬಂದು ನಾನೇ ನರೇಟ್ ಮಾಡ್ತೀನಿ. ನೆಕ್ಸ್ಟ್ ಮೀರಾ, ನಾವು ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡಿದ್ದಾರೆ ನಮ್ಮ ಟೀಮಲ್ಲಿ. ಒಂದು ಚಪ್ಪಾಳೆ, ಜೋರ ಚಪ್ಪಾಳೆ ನಾವು ಮೀರಕ್ಕೆ. ನೀವು ಯಾವ್ದಾನ ಇವೆಂಟ್ ಆರ್ಗನೈಸ್ ಮಾಡಿ ಕೋಆರ್ಡಿನೇಟರ್ ಬೇಕು ಅಂದ್ರೆ ಖಂಡಿತ ನನಗೆ ಕರೀರಿ. ನಿಮ್ ಹೆಸರೇ ಮುಂಚೆ ಬರೀತೀನಿ ನಾನು. ನೆಕ್ಸ್ಟ್ ಶಾರದಾ, ನಮ್ಮಮ್ಮ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಶಾರದಾ ಇವರು ಈ ಬ್ಯೂಟಿ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದಾಯ್ತು. ನೆಕ್ಸ್ಟ್ ಬ್ಯೂಟಿ ಕಾಂಪಿಟೇಷನ್ ಅಪ್ಲಿಕೇಶನ್ ರೆಡಿ ಇದೆ. ನೀವೆಲ್ಲರೂ ಬನ್ನಿ ಆಯ್ತು ಆ ಕಾಂಪಿಟೇಷನ್ ನೋಡ್ಲಿಕ್ಕೆ, ಆಯ್ತಾ? ನೆಕ್ಸ್ಟ್ ಸುಮ್ಮನೆ ಸುಮನ, ಇವರು ಸುಮನಾ ರಾವ್. ನಗು ಕಾಂಪಿಟೇಷನ್ ಇದ್ರೆ ನಂಗೆ ಹೇಳಿ, ನಂಗೆ ಬೆಸ್ಟ್ ಓಕೆ. ನೆಕ್ಸ್ಟ್ BBC ಭಾರತಿ, ಇವರು ಭಾರತಿ ಗೋಕರ್ಣಕರ್. ನಮ್ ಪ್ಯಾರಿಸ್ ಸ್ವಿಟ್ಜರ್ಲೆಂಡ್ ಅಲ್ಲಾದ್ರೆ ನಾನೇ ವಿನ್ ಆಗ್ತಿದ್ದೆ. ವಿದ್ಯಾ ಮಕರಂದ್ ಈ ನಾಟಕವನ್ನ ರಚಿಸಿ ನಿರ್ದೇಶಿಸಿ ಎಲ್ಲ ತರ ಮತ್ತೆ ಮಗಳಾಗಿ ವೆರೈಟಿ ವಿದ್ಯಾಗಿ ನಡೆಸಿದಂತಹ ವಿದ್ಯಾ ಮಕರಂದ್ ಅವರು. ರುಚಿ, ನಿಮ್ಮ ರುಚಿ ಹೇಗಿರುತ್ತೆ ಮೇಡಮ್? ವೆರೈಟಿ. ಈಗ
ನಿರ್ಲಕ್ಷ್ಯ ಮಾಡಲ್ಲ, ಇನ್ನು ಚೆನ್ನಾಗಿ ಅಡುಗೆ ಮಾಡ್ತೀನಿ. ಎಲ್ಲರೂ ಖಂಡಿತ ನಮ್ಮ ಮನೆಗೆ ಒಂದಿನ ಊಟಕ್ಕೆ ಬನ್ನಿ, ಓಕೆನಾ? ಎಲ್ಲರೂ ಒಂದು ಜೋರು ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನೊಂದು ಅನೌನ್ಸ್ಮೆಂಟು. ಒಂದು ಗಾಡಿ KA02MU 3167 ಯಾವುದೋ ಅಡ್ಡ ನಿಲ್ಲಿಸಿ, 3167 ಟೊಯೋಟಾ ಆಲ್ಟ್ರೋಸ್ ಗಾಡಿ. ಈ ನಗೆ ನಾಟಕಕ್ಕೆ ಒಂದು ರೂವಾರಿ ಆಗಿದ್ದಂಥ ನಮ್ಮ ವಿದ್ಯಾ ಮಕರಂದ್ ಅವರಿಗೆ ನಮ್ಮ ಈ ಪುಟ್ಟ ಡ್ರಾಮಾ, ನಮ್ಮ ಸ್ಕಿಟ್ ಕಡೆಯಿಂದ ಪುಟ್ಟ ಗಿಫ್ಟ್. ಥ್ಯಾಂಕ್ ಯು ವಿದ್ಯಾ, ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು